ನಮಸ್ಕಾರ. ನಾನು ವೈದ್ಯ ಸಮರ್ಥ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ಗರ್ಭಿಣಿಯರು ಏನೇನು ಮಾಡಕೂಡ್ದು, ಏನೇನು ತಿನ್ಕೂಡ್ದು ಅಂತ ತಿಳಿಸ್ಕೊಡ್ತೀನಿ ನಾನು. ಆದಷ್ಟು ನಿಮ್ಮ ಗೈನಕಾಲಜಿಸ್ಟ್ ಮತ್ತು ಅಬ್ಸ್ಟೆಟಿಷಿಯನ್ನ ಕನ್ಸಲ್ಟ್ ಮಾಡಿ ಅಥವಾ ಆಯುರ್ವೇದಿಕ್ ತಜ್ಞರನ್ನ ಕನ್ಸಲ್ಟ್ ಮಾಡಿ. ಜನರಲ್ ಆಗಿ ನೀವು ಏನೇನು ಮಾಡಕೂಡ್ದು ಅನ್ನೋದು ಆಯುರ್ವೇದದ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಗರ್ಭಿಣಿ ಅವಸ್ಥಾ ಆಯುರ್ವೇದದಲ್ಲಿ ಅಥವಾ ಮಾಡರ್ನಲ್ಲಿ ಒಂದು 38ರಿಂದ 40 ವೀಕ್ಸ್ ಇರುತ್ತೆ ಅಂತ ನಾವು ಹೇಳ್ಬೋದು. ಈ ಒಂದು 38-40 ವೀಕ್ಸ್ ಟೈಮ್ ಡ್ಯೂರೇಷನಲ್ಲಿ ಕೆಲವು ನೀವು ಮಾಡಕೂಡ್ದು. ಯಾತಕ್ಕಂದರೆ ನೀವು ಏನೇನು ಮಾಡ್ತೀರಾ, ಏನೇನು ತಿಂತೀರಾ, ಬರೀ ನಿಮ್ಮ ದೇಹ ಮಾತ್ರ ಅಲ್ಲ, ಗರ್ಭಿಣಿಯ ದೇಹ ಮಾತ್ರ ಅಲ್ಲ, ಅವರಲ್ಲಿ ಬೆಳೆಯೋ ಮಗುಗೂ ಕೂಡ ಸೇರುತ್ತೆ. ಅವೆಲ್ಲ ಅದು ಏನೇನು ಗರ್ಭವತಿಗೆ ಎಫೆಕ್ಟ್ ಆಗುತ್ತೆ ಅದು ಮಗುಗೂ ಕೂಡ ಎಫೆಕ್ಟ್ ಆಗುತ್ತೆ. ಮೊದಲನೇದು ಆಯುರ್ವೇದ ಹೇಳೋದು, ಜಗಳಗಳಲ್ಲಿ ಸಿಕ್ಕಾಕೊಳ್ಳೋಕೆ ಹೋಗಬೇಡಿ, ಜಗಳಗಳ ಮಾಡಬೇಡಿ. ಆದಷ್ಟು ಅಂಥ ಸಿಚುಯೇಷನ್ನ ಅವಾಯ್ಡ್ ಮಾಡಿ. ಆ ಜಗಳಗಳಿಂದ ಒಂದಿಂದ ಒಂದು, ಇನ್ನೊಂದಿಂದ ಇನ್ನೊಂದು ಮನಸ್ತಾಪಗಳು ಇದೆಲ್ಲ ಆಗೋದ್ರಿಂದ ನಿಮ್ಮ ಮನಸ್ಸು ಮಗುಗೂ ಕೂಡ ಎಫೆಕ್ಟ್ ಆಗುತ್ತೆ. ಅಹಿತ ಆಹಾರ ವಿಹಾರಗಳು ಮಾಡಕೂಡ್ದು, ಅಹಿತವಾಗಿಲ್ಲದೆ ಇರೋದು, ಎಸ್ಪೆಷಲಿ ವಿರುದ್ಧ ಆಹಾರಗಳು. ಇಷ್ಟೊತ್ತಿಗೆ ಆಯುರ್ವೇದಿಕ್ ಡಾಕ್ಟ್ರುಗಳದ್ದು ಕೇಳಿ ವಿರುದ್ಧ ಆಹಾರ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಮಾಂಸಾಹಾರಗಳು, ಹಾಲಿನ ಪದಾರ್ಥಗಳು ಅಥವಾ ಹಾಲಿನ ಪದಾರ್ಥಗಳು, ಹಣ್ಣಿನ ಪದಾರ್ಥಗಳು, ತುಂಬ ಖಾರ ಸಿಹಿ, ತುಂಬ ತಣ್ಣಗಿರೋದು ಬಿಸಿಯಾಗಿರೋದು, ಈ ಸಲ ಮಿಕ್ಸ್ಚರ್ ಆಪೋಸಿಟ್ಸ್ನ ಜಾಸ್ತಿ ಸೇವನೆ ಮಾಡಕೂಡ್ದು. ಜನರಲ್ ರೂಲ್ ಏನು ಅಂದರೆ, ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂದರೆ ತುಂಬ ಅತಿಯಾಗಿರೋ ಖಾರವಾಗಿರೋದು ಐಟಮ್ಸು, ಸ್ಪೈಸಿಯಾಗಿರೋ ಐಟಮ್ಸು, ಹುಳಿಯಾಗಿರೋ ಐಟಮ್ಸು, ತುಂಬ ಎಣ್ಣೆಯಲ್ಲಿ ಕರೆದಿರೋದು ಹಾಗೂ ಕಹಿಯಾಗಿರೋ ಐಟಮ್ಸು ನೀವು ಅವಾಯ್ಡ್ ಮಾಡಬೇಕು. ರಾತ್ರಿ ಹೊತ್ತು ಓಡಾಟ ಮಾಡಕೂಡ್ದು ಅಂತ ಆಯುರ್ವೇದ ಹೇಳುತ್ತೆ. ಇದಕ್ಕೆ ಏನು ಕಾರಣ ಅಂತ ಇರ್ಬೋದು. ಒಂದು ಕಾರಣ ಏನು ಅಂದರೆ, ರಾತ್ರಿಯಲ್ಲಿ ಏನು ಕಾಣಿಸ್ತಾ ಇದ್ದರೆ ಬಿದ್ದೋಗೋದು, ಬಿದ್ದೋಗೋದ್ರಿಂದ ಪ್ರೆಗ್ನೆನ್ಸಿಗೂ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ರಾತ್ರಿ ಹೊತ್ತು ವಾಕಿಂಗ್ ಮಾಡಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಕಳ್ತನ ಮಾಡಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಗರ್ಭಿಣಿಯರು ಪಾಪ ಅವ್ರಿಗೆ ಬೇಕಾಗಿರೋದೆಲ್ಲ ತೊಗೊಂಬಂದು ಕೊಡಬೇಕು ಅಂತ ಇದರ ಅರ್ಥ. ಅವರು ಆ ಕಳ್ತನ ಮಾಡೋ ಪರಿಸ್ಥಿತಿಯಲ್ಲಿ ಇಳಿಬಾರ್ದು ಅಂತ. ಆ ಹೆಂಗಸು ತನ್ನ ದೇಹದಲ್ಲಿ ಬೆಳೀತಾ ಇರೋ ಕೂಸಿಗೆ ನಾನು ಎಲ್ಲ ಕಾರಣದಲ್ಲೂ ಪೋಷಣೆ ಕೊಡಬೇಕು ಅಂತ ಒಂದು ತಾಯಿ ಭಾವ ಶುರುವಾಗಿರುತ್ತೆ. ಸೊ ಆ ಪರಿಸ್ಥಿತಿ ಬರಬಾರ್ದು. ನಿಮ್ಮಲ್ಲಿ ಕೆಲಸಗಾರರು ಯಾರಾದರೂ ಪ್ರೆಗ್ನೆಂಟ್ ಇದ್ದರು ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದರೂ ಇದ್ದರು, ಅವ್ರಿಗೆ ಜಾಸ್ತಿ ಶಕ್ತಿ ಇಲ್ಲ ಅಂದರೆ ಆಹಾರ ಆಫರ್ ಮಾಡಿ ಅಥವಾ ಒಂದು ಆಶ್ರಯ ಆಫರ್ ಮಾಡಿ. ಸೊ ಗರ್ಭವತಿ ಇದ್ದಾರೆ ಅಂತ ಗೊತ್ತಾಯಿತು ಅಂದರೆ ಸ್ವಲ್ಪ ಆಶ್ರಯ ಆಫರ್ ಮಾಡಿ. ಗರ್ಭಿಣಿಯರು ಕೆಟ್ಟದನ್ನು ಟಿ ವಿಯಲ್ಲಿ, ಮೊಬೈಲ್ಗಳಲ್ಲಿ ನೋಡಕೂಡ್ದು. ತುಂಬ ಆರ್ಗ್ಯುಮೆಂಟ್ಸು, ತುಂಬ ಕೋಪತಾಪಗಳು, ಜಗಳಗಳು, ವಾರ್ ಫಿಲ್ಮ್ಸು, ತುಂಬ ಅತಿಯಾಗಿ ಇರೋ ಇಮೋಷನ್ಸು ಇರೋ ಫಿಲ್ಮ್ಗಳು ಅದೆಲ್ಲ ಜಾಸ್ತಿ ನೋಡಬಾರ್ದು. ಮೈಥುನ ಮಾಡಲೇಬಾರ್ದು. ಅತಿಯಾಗಿ ವ್ಯಾಯಾಮ ಮಾಡಬಾರ್ದು. ಅತಿಯಾಗಿ ತೂಕ ಇರೋ ಪದಾರ್ಥಗಳು ಎತ್ತದು, ಡಬ್ಗಳು, ಅಕ್ಕಿ ತುಂಬಿರೋ ಡಬ್ಗಳು ಅಥವಾ ಪಾತ್ರೆಗಳು ತುಂಬ ಎತ್ತಿ ಓಡಾಡೋದು, ಶಾಪಿಂಗ್ ಹೋಗಿ ತುಂಬ ಭಾರವಾಗಿರೋದೆಲ್ಲ ಎತ್ಕೊಳ್ಳೋದು ಮಾಡಕೂಡ್ದು. ನಿಮ್ಮ ಕೈಯಲ್ಲಿ ಶಕ್ತಿ ಇದ್ರೇನೋ ಅದು ನಿಮ್ಮ ಯೂಟ್ರಸ್ ಮೇಲೆ ಒತ್ತಡ ಬಿತ್ತು ಅಂದರೆ ಪ್ರೆಗ್ನೆನ್ಸಿಗೆ ಹಾನಿಕಾರಕ ಇದು. ತುಂಬ ಹೆವಿಯಾಗಿರೋ ಬಟ್ಟೆಗಳು ಕೂಡ ಹಾಕೊಬಾರ್ದು. ಅದು ಕೂಡ ಆ ನಿಮ್ಮ ಯೂಟ್ರೈನ್ ಮಸಲ್ಸಿಗೆ ಎಫೆಕ್ಟ್ ಆಗುತ್ತೆ. ಹೊರಗಡೆ ಹಾಕೊತಾ ಇರೋ ಬಟ್ಟೆಗಳು ಅದನ್ನು ಕೂಡ ಜಾಸ್ತಿ ಹೆವಿಯಾಗಿ ಹಾಕೊಬಾರ್ದು. ತುಂಬ ಕಷ್ಟವಾಗಿರೋ ಪೋಸ್ಚರ್ಸಲ್ಲಿ ಕೂತ್ಕೊಬಾರ್ದು. ಸೊಟ್ಟ ವಕ್ರವಾಗಿ ಕೂತ್ಕೊಳ್ಳೋದು, ಕರೆಕ್ಟಾಗಿ ಇರೋ ಪೊಸಿಷನ್ನಲ್ಲದೆ ಇರೋ ಕೂತ್ಕೊಳ್ಳೋದು ಅದು ಮಾಡಕೂಡ್ದು. ತುಂಬ ದುಃಖಕ್ಕೆ, ಕೋಪಕ್ಕೆ, ಭಯಕ್ಕೆ, ಕ್ರೋಧಕ್ಕೆ ಒಳಗಾಗಬಾರ್ದು ಗರ್ಭಿಣಿಯರು. ಇದು ತುಂಬ ಅತಿ ಮುಖ್ಯವಾಗಿರೋದು.
ತುಂಬ ಕಂಠವರೆಗೂ ಊಟ ಮಾಡಬಾರ್ದು. ಅಯ್ಯೋ ಗರ್ಭಿಣಿ ತುಂಬ ತಿನ್ನಿಸಿ ಅಂದ್ಬಿಟ್ಟು ಫುಲ್ ಕಂಠದವರೆಗೂ ಊಟ ಮಾಡಿಸೋದೆ, ಹೆವಿಯಾಗಿರೋ ಫುಡ್ ಕೊಡೋದು, ತುಂಬ ಉಪವಾಸಗಳು ಮಾಡೋದು, ಇದು ಮಾಡಕೂಡ್ದು. ಆಯುರ್ವೇದ ಇನ್ನೊಂದು ಹೇಳುತ್ತೆ, ಈ ಕಕ್ಸಿಗೆ ಮೂತ್ರಕ್ಕೆ ಅವಸರ ಬಂದರೆ ಹೋಗಬೇಕಾಗತ್ತೆ, ತಡೆದು ಹಿಡ್ಕೊಳ್ಳೋದು ಮಾಡಕೂಡ್ದು, ಎಸ್ಪೆಷಲಿ ಮೂತ್ರದ್ದು. ಅದರಿಂದ ಏನಾಗ್ಬಿಡುತ್ತೆ ಅಂದರೆ ಮೂತ್ರ ಕಲೆಕ್ಷನ್ ಆಗಿರೋದು ಇನ್ಫೆಕ್ಷನ್ಗೂ ಕಾರಣ ಆಗಿಬಿಡುತ್ತೆ, UTI, ಅದು ಫೀಟಸ್ಗೂ ಎಫೆಕ್ಟ್ ಆಗುತ್ತೆ. ಆಯುರ್ವೇದ ಹೇಳುತ್ತೆ ತುಂಬ ಅತಿಯಾಗಿ ನಡ್ಕೊಂಡು ಹೋಗೋದನ್ನು ಕೂಡ ಮಾಡಬಾರ್ದು ಗರ್ಭಿಣಿಯರು. ಉಪವಾಸಗಳು ಮಾಡೋದು, ಉಪವಾಸನ ಕೂಡ ವರ್ಜಿತ ಗರ್ಭಿಣಿಯರಿಗೆ. ಬಾವಿ ಒಳಗಡೆ ನೋಡೋದು, ಹೈಟಿಂದ ಕೆಳಗಡೆ ನೋಡೋದು, ಇದು ಕೂಡ ಗರ್ಭಿಣಿಯರಿಗೆ ವರ್ಜಿತ, ಮಾಡಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಎರಡು, ಆಯುರ್ವೇದ ಸ್ಟ್ರಿಕ್ಟಾಗಿ ಹೇಳೋದು ಅಂದರೆ ಮದ್ಯಪಾನ ಸೇವನೆ ಮಾಡಲೇಬಾರ್ದು, ಈ ಆಲ್ಕಹಾಲ್ ಪ್ರಿಪ್ರೇಷನ್ಸು ಸೇವನೆ ಮಾಡಬಾರ್ದು. ಎರಡು, ಮಾಂಸ ಆಹಾರಗಳು ಜಾಸ್ತಿ ಸೇವನೆ ಮಾಡಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಯಾಕಂದರೆ ಆ ಪೋಷಣೆ ಅದು ಅಮ್ಮಂಗೆ ಎಫೆಕ್ಟ್ ಆಗಿರೋದು ಮಗುಗೂ ಕೂಡ ಎಫೆಕ್ಟ್ ಆಗುತ್ತೆ. ಈ ಕುರಿ ಮೇಕೆ ಅದು ಇದು ಎಲ್ಲ ತಿನ್ನೋದು ಒಳ್ಳೆಯದಲ್ಲ, ಆ ಮಾಂಸಗಳೆಲ್ಲ ಅವಾಯ್ಡ್ ಮಾಡಬೇಕು. ತುಂಬ ಹೆವಿಯಾಗಿರೋ ಫುಡ್ ಐಟಮ್ಸು, ಕಾನ್ಸ್ಟಿಪೇಷನ್ ಕಾಸ್ ಮಾಡೋ ಫುಡ್ ಐಟಮ್ಸು ಕೂಡ ಜಾಸ್ತಿ ಸೇವನೆ ಮಾಡಕೂಡ್ದು ಅಂತ ಆಯುರ್ವೇದ ಹೇಳುತ್ತೆ. ಮಲ್ಕೊಳ್ಳೋದು ಕೂಡ ತುಂಬ ಆಕ್ವರ್ಡ್ ಪೊಸಿಷನ್ಸಲ್ಲಿ ಮಲ್ಕೊಬಾರ್ದು. ಇಷ್ಟೆಲ್ಲ ಆಯುರ್ವೇದ ತಿಳಿಸ್ಕೊಡುತ್ತೆ. ಮುಂದಿನ ಸಂಚಿಕೆಯಲ್ಲಿ ನೀವು ಗರ್ಭಿಣಿಯರಾಗಿದ್ದರೆ ಏನೇನು ತಿನ್ನಬಹುದು, ಏನೇನು ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.